ಸಣ್ಣ ಪುಟ್ಟ ಕನಸಿಗೆಲ್ಲ ಕಣ್ಣಿನಾಗೆ ಜಾಗವಿಲ್ಲ, ನಿನ್ನ ಬಿಂಬ ಜಂಪದಿಂದ ತುಂಬಿಕೊಂಡೈತೆ. ಬೆಷ್ಟು ಹೇಳೋ ಪಾಠವೆಲ್ಲ ಕಿವಿಯ ಮೇಲೆ ಬೀಳದಲ್ಲ, ನಿನ್ನ ಮಾತೆ ತುಂಬಿ ಮುದ್ದು ಸದ್ದು ಮಾಡೈತೆ. ಎಲ್ರದ್ದು ಫಸ್ಟು ಕೊಟ್ಟಾಗ ರಿಜೆಕ್ಟ್ ಆಗ್ತಿರ್ತಾರೆ, ಆಮೇಲೆ ಸಿಗುತ್ತೆ. ನನ್ ಹೆಂಗೆ ಗೊತ್ತಾ, ಫಸ್ಟ್ ಆಡಿಷನ್ ನಾನು ಸೆಲೆಕ್ಟ್ ಆಗಿದ್ದು, ಬಟ್ ಆಮೇಲೆ ಕೊಟ್ಟಿದ್ದೆಲ್ಲ ರಿಜೆಕ್ಷನ್. ಒಂದು ಹೆಣ್ಮಗಳು ಒಂದು ಕಾರ್ ತೊಗೊಂಡ್ಲು, ಮನೆ ತೊಗೊಂಡ್ಲು ಅಂದರೆ ಮೊದಲನೇದಾಗಿ ನೀವು ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದರೆ ಅವರು ಯಾರೋ ಶುಗರ್ ಡ್ಯಾಡಿ ಶುಗರ್ ಮಮ್ಮಿ ಕೊಟ್ಟಿರೋ ದುಡ್ಡನ್ನೇ ಬಳಸ್ತಿರ್ತಾರೆ, ಅಥವಾ ಇದ್ದಾರೆ ತಪ್ಪು. ಯಾರೋ ಒಬ್ಬೊಬ್ರಿಗೆ ಇರ್ಬೋದು, ಯಾರೋ ಒಬ್ಬೊಬ್ರು ಇರೋದ್ರಿಂದ ಎಲ್ಲರೂ ಹಾಗೆ ಮಾಡ್ಕೊಂಬರ್ತಾರೆ ಅನ್ನೋದು ತುಂಬ ರಾಂಗು. ನೋಡೋದೆಲ್ಲ ಹಾಗೆ ಇರಲ್ಲ. ಅಂದರೆ ಇಫ್ ದೇ ಆರ್ ಹ್ಯಾಪಿ ಅವ್ರು ಹ್ಯಾಪಿ ಅಂತ ಅಲ್ಲ, ಅಲ್ಲಿ ಎಲ್ಲರೂ ಅಷ್ಟೇ. ಯಾರು ಅವರ ಒಂದು ಹಿಂದೆ ಇರೋ ಮುಖನ ಯಾರು ತೋರ್ಸೋಕ್ಕೆ ಇಷ್ಟಪಡಲ್ಲ, ಅಥವಾ ಹಿಂದೆ ಇರೋ ನೋನ ಯಾರು ತೋರ್ಸೋಕ್ಕೆ ಇಷ್ಟಪಡಲ್ಲ. ತೋರ್ಸಕ್ಕೆ ಇಷ್ಟಪಡೋರು ಸಿಂಪತಿ ಬೇಕು ಅನ್ನೋವಂಥವ್ರು ಮಾತ್ರ. ನಮಸ್ಕಾರ, ಇದು ರೆಡ್ ರಿವೈಂಡ್. ಇವತ್ತು ಒಬ್ರು ಬ್ಯೂಟಿಫುಲ್ ಆಗಿರುವಂತಹ ಮಲ್ಟಿ ಟ್ಯಾಲೆಂಟೆಡ್ ಒನ್ ಆ್ಯಂಡ್ ಓನ್ಲಿ ಅಮೂಲ್ಯ ಗೌಡ ಅವರು ರೆಡ್ ಎಫ್ ಎಂ ಸ್ಟುಡಿಯೋದಲ್ಲಿ. ವೆಲ್ಕಮ್ ಅಮೂಲ್ಯ, ಹೇಗಿದ್ದೀರಾ? ನಾನು ಚೆನ್ನಾಗಿ, ನೀವು ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ತುಂಬಾ ದಿನಗಳಾದ ನಂತರ ಒಂದು ರೇಡಿಯೋಗೆ ಇಂಟರ್ವ್ಯೂ ಕೊಡ್ತಾ ಇದ್ದೀರಾ ಅಂತ ಅನ್ಕೋತೀನಿ ನಾನು. ಹೌದು. ಓಕೆ, ಸೊ ಪ್ರಿನ್ಸೆಸ್ ಕರ್ನಾಟಕ ಇಂದ ಒಂದು ವಿಲನ್ ಕ್ಯಾರೆಕ್ಟರ್ ಮೂಲಕ ಎಲ್ಲರ ಮನೆಗಳಲ್ಲಿ ರಿಜಿಸ್ಟರ್ ಆಗ್ತಾ ಇದ್ದೀರಾ. ಸೊ ಹೇಗಿದೆ ಲೈಫಲ್ಲಿ, ನೀವು ಹೀರೋಯಿನ್ನ ಅಥವಾ ವಿಲನ? ನನ್ನ ಲೈಫಲ್ಲಿ ನಾನು ಹೀರೋಯಿನ್ನೇ. ಯಾಕಂದ್ರೆ ಎಲ್ಲಾನು ನಿಭಾಯಿಸೋರು ಯಾರೇ ಆಗಿದ್ರು ಅವ್ರ ಲೈಫಲ್ಲಿ ಅವ್ರ ಹೀರೋಯಿನ್ನೇ, ನಾನು ಒಬ್ಳೇ ಅಲ್ಲ. ಅಮೂಲ್ಯ ಗೌಡ ಅನ್ನುವಂತಹ ಒಂದು ರಿಯಲ್ ಕ್ಯಾರೆಕ್ಟರ್, ಆಯ್ತಾ, ಒಂದು ರಿಯಲ್ ಕ್ಯಾರೆಕ್ಟರ್ ಅಲ್ಲಿ ವಿಲನ್ ಆಗಿ ಪ್ಲೇ ಮಾಡುವಂಥದ್ದಕ್ಕೆ ಸೊ ನಿಮ್ಮನ್ನ ನೀವು ಚೇಂಜ್ ಮಾಡ್ಕೊಂಡಂತಹ ವಿಧಾನ, ಆ ಪ್ರಾಸೆಸ್ ಹೇಗಿತ್ತು? ಆ್ಯಕ್ಚುಲಿ ನಂದು ಫಸ್ಟ್ ನಾನು ವಿಲನ್ ಆಗಿ ಮಾಡಿದಂದರೆ ಅಪರಂಜಿ ಅಂತ ಒಂದು ಧಾರಾವಾಹಿ, ಅದು ಬರ್ತಿದ್ದು ಕಲರ್ಸ್ ಸೂಪರಲ್ಲಿ. ಒಂಥರ ಮಲ್ಟಿ ಶೇಡ್ ಇತ್ತು ಅಂತಲೇ ಹೇಳ್ಬೋದು. ಅದು ಇಟ್ಸ್ ನಾಟ್ ಈಸಿ. ಅಂದರೆ ಒಂದು ಶೇಡಿನ ಇನ್ನೊಂದು ಶೇಡಿಗೆ ಜಂಪ್ ಆಗಬೇಕಂದ್ರೆ ನಾವು ತುಂಬ ನಮ್ಮ ಮೈಂಡ್ ಅಲರ್ಟ್ ಆಗಿರಬೇಕು. ಹೌದು, ಇನಿಷಿಯಲಿ ನಮ್ಗೆ ತುಂಬ ಕಷ್ಟ ಆಯ್ತು. ಯಾಕಂದರೆ ನಾನು ಬೀಂಗೆ ಅಮೂಲ್ಯ, ಐ ಆಮ್ ಡಿಫ್ರೆಂಟ್, ಐ ಆಮ್ ವೆರಿ ಟಾಕಿಟಿವ್, ಮತ್ತು ಫುಲ್ ಫನ್ ಲವಿಂಗ್, ತರಲೆ ಮಾಡ್ಕೊಂಡು ಹಾಗೆ. ಆದರೆ ವಿಲನ್ ಅಂದರೆ ಗೊತ್ತಿರ್ತಾರಲ್ಲ, ಅವ್ರು ನಿಮಗೆ ಸೈಲೆಂಟಾಗಿ ಅವ್ರು ಏನೋ ಮಸ್ಲತ್ ಮಾಡ್ತಿರ್ತಾರೆ. ಸೊ ಆ ಥರದ್ದೆಲ್ಲ ಮೂಮೆಂಟ್ಸ್ ಮಾಡಬೇಕಿತ್ತು ನನಗೆ. ಅಯ್ಯೋ ಯಾಕಾದರೂ ಮಾಡ್ತಿದ್ದೀನಪ್ಪ ನಾನು ಈ ವಿಲನ್ ಕ್ಯಾರೆಕ್ಟರ್ನ ಅಂತ ಅನ್ಕೊತಾ ಇದ್ದೆ. ಇಟ್ಸ್ ನಾಟ್ ಈಸಿ, ನನಗೆ ತುಂಬ ಕಷ್ಟ ಆಯಿತು, ಬಟ್ ಮಜಾ ಆಯಿತು, ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದೆ ನಾನು ಆ ಒಂದು ವಿಲನ್ ಶೇಡ್ ಮಾಡುವಾಗ. ಸೊ ಒಂದು ವರ್ಡಲ್ಲಿ ಅಮೂಲ್ಯ ಅಂದರೆ ಯಾರು? ಅವರು ಆ್ಯಕ್ಟ್ರೆಸ್ಸಾ, ಅವರು ಫೈಟರಾ, ಅಥವಾ ಸರ್ವೈವರಾ? ಯಾರು ಅಮೂಲ್ಯ? ಯಾರು ಅಮೂಲ್ಯ ಇಸ್ ಎ ಫೈಟರ್ ಅಂತ ಹೇಳ್ಬೋದು. ಬಿಕಾಸ್ ಬೀಯಿಂಗ್ ಎ ಇಂಡಿಪೆಂಡೆಂಟ್ ವುಮೆನ್, ನನ್ನನ್ನು ನಾನು ಎಲ್ಲ ರೀತಿಯಿಂದಲೂ ನಾನೇ ನಿಭಾಯಿಸ್ತಾ ಇರೋದಕ್ಕೆ, ಸೊ ಐ ಆಮ್ ಫೈಟರ್ ಅಂತ ಹೇಳ್ಬೋದು. ಸೊ ಪ್ರಿನ್ಸೆಸ್ ಕರ್ನಾಟಕ, ಕಂಗ್ರ್ಯಾಚುಲೇಷನ್ಸ್ ಆನ್ ದ್ಯಾಟ್. ಸೊ ಅದಾದ ನಂತರದ ಜೀವನ ಈಸಿ ಅನ್ನಿಸ್ತಾ ಅಥವಾ ರೋಲರ್ ಕೋಸ್ಟರ್ ಆಗಿತ್ತಾ? ಮುಂದೆ ಬಂದಂಥ ಅಪಾರ್ಚುನಿಟಿಗಳು ಯಾವ ರೀತಿ ಆಗಿದ್ವು? ನಿಮ್ಮ ಜೀವನ ಪಯಣ ಹೇಗಿತ್ತು ಇಲ್ಲಿ ತನಕದ್ದು? 2016 ನಾನು ಕ್ರೌನ್ ವಿನ್ ಆಗಿದ್ದು ಪ್ರಿನ್ಸೆಸ್ ಕರ್ನಾಟಕ. ಆ್ಯಕ್ಚುಲಿ ಎಷ್ಟೊಂದು ಜನಕ್ಕೆ ಅದು ಗೊತ್ತಿಲ್ಲ, ಯಾಕಂದರೆ ಅವಾಗಿನ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಎಲ್ಲ ಸ್ವಲ್ಪ ಕಡಿಮೆ ಇತ್ತು. ಇನ್ಸ್ಟಾಗ್ರಾಮ್ ಇದ್ರೂ ಕೂಡ ಅಷ್ಟು ಇದಿರಲಿಲ್ಲ, ಇವಾಗಿನ ಥರ ಮಲ್ಟಿಮೀಡಿಯಾ ಲೈಕ್ ಅಷ್ಟೊಂದು ಸ್ಪೀಡ್ ಇರಲಿಲ್ಲ. ಹಾಗಾಗಿ ಎಷ್ಟೊಂದು ಜನಕ್ಕೆ ಅದು ನಾನು ಪ್ರಿನ್ಸೆಸ್ ಕರ್ನಾಟಕ ಕ್ರೌನ್ ವಿನ್ನರ್ ಅನ್ನೋದು ಬರೀ ನಂಬರ್ ಆಫ್ ಪೀಪಲ್ಸ್ ಅಷ್ಟೇ ಗೊತ್ತು, ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಬಟ್ ಅದೇ ಅನ್ಸುತ್ತೆ, ಲೈಟಾಗಿ ಆ ಬೇಜಾರಿದೆ ನನಗೆ. ಯಾಕಂದರೆ ಇವಾಗ ವಿನ್ ಆಗಿದ್ದಿದ್ರೆ ಅದಿದ್ದು ಬೇರೆ ಇರ್ತಿತ್ತು ಆ ಟೈಮಲ್ಲಿ. ಬಟ್ ಸ್ಟಿಲ್ ನನಗೆ ಅದೊಂದು ಕನಸಾಗಿತ್ತು, ನಾನೊಂದು ಕ್ರೌನ್ ವಿನ್ ಆಗಬೇಕು ಅನ್ನೋವಂಥದ್ದು, ಒಂದು ದೊಡ್ಡ ಮಾಡೆಲ್ ಆಗಬೇಕು ಅನ್ನೋವಂಥದ್ದು. ಕ್ರೌನ್ ಸಿಕ್ತು, ತುಂಬ ಖುಷಿ ಆಯಿತು. ಅದಾದ ನಂತರ ಸಾಲಾಗಿ ನನಗೆ ಇದು ಸಿನಿಮಾಗಳು ಬಂತು, ಕೆಲವೊಂದಷ್ಟು ಸಿನಿಮಾ ಸೈನ್ ಮಾಡಿದೆ. ಆಮೇಲೆ ಮುಖ್ಯವಾಗಿ ಈ ಪ್ರಿಂಟೆಡ್ ಆಡ್ ಶೂಟ್ಸ್ ಎಲ್ಲ ಬರುತ್ತೆ ಗೊತ್ತಾ, ಬಿಲ್ ಬೋರ್ಡ್ಸ್. ನಿಮಗೆ ಯಾರು ಕ್ರೌನ್ ವಿನ್ನರ್ ಆಗಿದ್ರೆ ಅವ್ರನ್ನ ಬಿಲ್ ಬೋರ್ಡ್ಸ್ಗೆ, ಈ ಪ್ರಿಂಟೆಡ್ ಆಡ್ ಶೂಟ್ಸ್ಗೆ, ಕ್ಯಾಟ್ಲಾಗ್ಸ್ಗೆಲ್ಲ ಅವ್ರ ಮುಖಾನ ಬಳಸ್ಕೋತಾರೆ. ಅಂಥ ಆಪರ್ಚುನಿಟೀಸ್ ನಂಗೆ ತುಂಬ ಸಿಕ್ತು. ಸೊ ಆ ರೀತಿಲಿ ಐ ಆಮ್ ಸೋ ಲಕ್ಕಿ ಅಂತ ಹೇಳ್ತೀನಿ. ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ಅನ್ನೋದು 350 ಹೋರ್ಡಿಂಗ್ಸ್ ಇದೆ ಜ್ಯುವೆಲರಿದು. ವಾವ್, ಸೂಪರ್. ಸೊ ನಾನು ಅವಾಗ್ಲಿಂದ ವಿಲನ್ ಅಂತಿದ್ದೆ. ಆಕ್ಚುಲಿ ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಹೀರೋಯಿನ್ ಮೂಲಕ, ಅಲ್ಲಿಂದ ಒಂದು ವಿಲನ್ ಶಿಫ್ಟ್. ಸೊ ನನಗೆ ನಿಮ್ಮ ರಿಯಾಕ್ಷನ್ ನೋಡ್ಬೇಕಾಗಿತ್ತು, ಯಾಕೆ ಇವಳು ಇಷ್ಟೊಂದು ವಿಲನ್ ಅಂತ ಇದ್ದಾಳೆ ಅಂತ. ಸೊ ನಾ ಫೇಸ್ ಎಕ್ಸ್ಪ್ರೆಷನ್ ಅಲ್ಲೇ ನನಗೆ ಗೊತ್ತಾಗ್ತು. ಸೊ ಆ ಒಂದು ಶಿಫ್ಟ್, ಸೊ ಅದನ್ನ ಹೇಗೆ ರಿಸೀವ್ ಮಾಡಿದ್ರಿ ನೀವು? ನಾನು ಹೀರೋಯಿನ್ ಆಗಿ ಆಮೇಲೆ ವಿಲನ್ ಆಗಿ ಶಿಫ್ಟ್ ಆಗಿದ್ದು. ನಂಗೆ ಸ್ವಲ್ಪ ಅಂದರೆ ಆಪರ್ಚುನಿಟಿ ಬಂದಾಗಲೇ, ಯು ಬಿಲೀವ್ ಇಟ್ ಆರ್ ನಾಟ್, ನಾನು ಆಫೀಸಿಗೆ ಕರೆಸ್ದಾಗಲೇ ನಾನು ಈ ಪಾತ್ರ ಮಾಡಿಲ್ಲ, ನಾನು ಹೀರೋಯಿನ್ ಆಗಿ ಮಾಡಿದ್ದೀನಿ, ನಾನು ಹಾಗೆ ಮಾಡಬೇಕಲ್ವಾ, ಈ ಪಾತ್ರ ಬೇಡ ಅನ್ಸುತ್ತೆ ನನಗೆ. ಆಮೇಲೆ ಜನ ಹಾಗೆ ನೋಡೋಕೆ ಶುರು ಮಾಡ್ತಾರೆ, ಅದೇ ಥರ ಆಪರ್ಚುನಿಟೀಸೇ ಬರುತ್ತೆ, ಬೆಟರ್ ಐ ಡೋಂಟ್ ವಾಂಟ್ ಟು ಟೇಕ್ ಇಟ್ ಅಂತ ನಾನು ವಾಪಸ್ ಬಂದ್ಬಿಟ್ಟೆ. ಲಿಟ್ರಲಿ ಆಫೀಸಿಂದ ನಡ್ಕೊಂಡು
ಹೋಗ್ತಾ ಇದ್ದೆ. ಅವಾಗ ಯೋಚನೆ ಮಾಡ್ತಾ ಇದ್ದೆ, ಅದೇನು ಹೀರೋಯಿನ್ ಆಗೇ ಮಾಡ್ಬೇಕು. ಆಕ್ಟರ್ ಅಂದ್ರೆ ಒಬ್ರು ನಟಿ ಅಥವಾ ನಟ ಅಂದ್ರೆ ಎಲ್ಲಾ ಪಾತ್ರಗಳನ್ನೂ ನಿಭಾಯಿಸ್ಬೇಕು, ಯಾವಾಗ್ಲೂ ಹೀರೋಯಿನ್ನೇ ಮಾಡ್ಬೇಕು ಅಥವಾ ಹೀರೋನೇ ಮಾಡ್ಬೇಕು ಅಂತ ಕುತ್ಕೋಬಾರ್ದು ಅಂತ ನನ್ನ ತಲೆಗೆ ಬಂತು. ಅವಾಗ ಮತ್ತೆ ಓಕೆ ಅವರೇ ಕಾಲ್ ಮಾಡಿದ್ರೆ ಹೇಳೋಣ ಅನ್ಕೊಂಡು ಸುಮ್ಮನೆ ಆದೆ. ಮತ್ತೆ ಇಮಿಡಿಯೇಟ್ ಮಾಡ್ತೀರಾ ಅಂತ ಲಾಸ್ಟ್ ಕಾಲ್ ಬಂತು, ಸರಿ ಮಾಡ್ತೀನಿ ಅಂತ ಒಪ್ಕೊಂಡೆ. ಯಾವತ್ತಾದ್ರೂ ಆಡಿಷನ್ ನಿಮ್ಮ ಅರ್ಲಿ ಸ್ಟೇಜಸ್ ಅಲ್ಲಿ ಆಡಿಷನ್ ಕೊಟ್ಟು ರಿಜೆಕ್ಟ್ ಆಗಿರೋದು ಆ ಥರದ್ದು ಯಾವ್ದಾದ್ರು ಮೆಮೊರೀಸ್ ಇದೆಯಾ? ರಿಜೆಕ್ಟ್ ಅಂದ್ರೆ ಯೂಶಲ್ ಆಗಿ ನಿಮ್ಗೆ ನನ್ ಎಲ್ರದ್ದು ಉಲ್ಟಾ ಅಂದ್ರೆ ಒಂಥರ ಫಸ್ಟ್ ಕೊಟ್ಟಾಗ ರಿಜೆಕ್ಟ್ ಆಗ್ತಿರ್ತಾರೆ, ಆಮೇಲೆ ಸಿಗುತ್ತೆ. ನಂದು ಹೆಂಗ್ ಗೊತ್ತಾ, ಫಸ್ಟ್ ಆಡಿಷನ್ ನಾನು ಸೆಲೆಕ್ಟ್ ಆಗಿದ್ದು, ಬಟ್ ಆಮೇಲೆ ಕೊಟ್ಟಿದ್ದೆಲ್ಲ ರಿಜೆಕ್ಷನ್. ಯಾಕೆ, ಏನಿರಬಹುದು ಕಾರಣ? ಏನಿರಬಹುದು, ನಾನು ಒಂದು ಬ್ರೇಕ್ ತಗೊಳ್ತಾ ಇದ್ದೆ ಮಧ್ಯ ತುಂಬಾ. ಏನಾಗ್ಬಿಡುತ್ತೆ ಗೊತ್ತಾ, ಹೊಸಬ್ರು ಅಂದಾಗ ಪೇಮೆಂಟ್ಸು ಇವಾಗ ಎಲ್ರಿಗೂ ಟಿವಿಲಿ ಕಾಣಿಸ್ಕೋಬೇಕನ್ನೋ ಒಂದು ಇಷ್ಟ ಇರುತ್ತೆ. ಹಾಗಾಗಿ ಪೇಮೆಂಟ್ಸ್ ಯಾರು ಕಡಿಮೆ ತಗೋತಾರೆ ಅವ್ರನ್ನ ತಗೊಳಕ್ಕೆ ಇದು ಮಾಡ್ತಾರೆ. ಕನ್ನಡ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಟ್ಯಾಲೆಂಟ್ಗೆ ಮನ್ನಣೆ ಜಾಸ್ತಿ ಇದೆಯಾ ಅಥವಾ ಗ್ಲಾಮರ್ಗೆ ಮನ್ನಣೆ ಜಾಸ್ತಿ ಇದೆಯಾ? ಸ್ಮಾಲ್ ಸ್ಕ್ರೀನಲ್ಲಿ ಗ್ಲಾಮರಸ್ ಅಷ್ಟು ಬೇಕಾಗಲ್ಲ, ಅಷ್ಟು ಅವರು ಕ್ರೇವ್ ಮಾಡಲ್ಲ. ಅವ್ರಿಗೆ ಏನಾದ್ರು ಮನೆ ಮಗ್ಳ ಥರ ಇರೋ ಹೆಣ್ಮಕ್ಳು ಬೇಕು, ಲಕ್ಷಣವಾಗಿ ಮನೆ ಮಗ್ಳ ಥರ ಅಂದರೆ ಗರ್ಲ್ ನೆಕ್ಸ್ಟ್ ಡೋರ್ ಅಂತಾರಲ್ಲ ಆ ಥರ ಹೆಣ್ಮಕ್ಳು ಬೇಕು ಅನ್ನೋದನ್ನೇ ನೋಡ್ತಿರ್ತಾರೆ. ಹಾಗಾಗಿ ಗ್ಲಾಮರ್ ಅನ್ನೋದು ನಂಗೆ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಅನ್ಸಲ್ಲ. ಬಟ್ ವೆನ್ ಇಟ್ಸ್ ಕಮ್ ಟು ರಿಯಾಲಿಟಿ ಶೋನು ಅವಾಗ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ತುಂಬಾ ಸಲ ಟಿವಿ ಸೀರಿಯಲ್ಸ್ ಆಕ್ಟ್ರೆಸ್ಗೆ ಸಾಮಾನ್ಯವಾಗಿ ಬರುವಂತಹ ಕಾಮೆಂಟ್ ಏನಂದ್ರೆ, ಬಿಡು ಅವ್ರು ತುಂಬಾ ಓವರ್ ಆಕ್ಟ್ ಮಾಡ್ತಾರೆ, ದಿನ ಅದನ್ನ ನೋಡಕ್ಕಾಗಲ್ಲ ಗೋರು ಅಂತ. ಸೊ ಡಿಜಿಟಲ್ ಅಲ್ಲಿ ಇದು ಕಾಮನ್, ನೀವು ಈ ತರದ ಕಾಮೆಂಟ್ ರಿಸೀವ್ ಮಾಡೋದು. ಸೊ ಆ ತರದ ಕಾಮೆಂಟ್ ಅನ್ನು ನೀವು ಹೇಗೆ ತಗೋತೀರಿ? ನನಗೆ ಆ ಥರ ಕಮೆಂಟ್ಸ್ ತುಂಬ ಕಡಿಮೆ ಪ್ರಮಾಣದಲ್ಲಿ ಬಂದಿರೋದು. ನನಗೆ ಬಂದಿರೋ ಕಮೆಂಟ್ಸ್ ಯಾವ ಥರದ್ದು ಗೊತ್ತಾ, ನಮ್ಮ ಅಣ್ಣ ಕೂಡ ಆ್ಯಕ್ಟರ್ ಆಗಿರೋದ್ರಿಂದ ನನ್ನ ಕಸಿನ್, ಒನ್ ಆಫ್ ಮೈ ಕಸಿನ್, ನಿಮಗೆಲ್ಲ ಏನು ನೀವು ಬ್ಯಾಕ್ಗ್ರೌಂಡ್ ಇದೆ, ನಿಮ್ಮ ಅಣ್ಣ ಇದ್ದಾರೆ, ಅವ್ರು ಕರ್ಕೊಂಬಂದಿರ್ತಾರೆ, ಕಷ್ಟಪಡೋರು, ನೀವು ಎಲ್ಲರೂ ಥರ ಅಲ್ಲ, ಈಸಿ, ಆ ಥರದ್ದು ಫೇಸ್ ಮಾಡಿದ್ದೀನಿ. ಅದು ನಂಗೆ ಹರ್ಟ್ ಕೂಡ ಆಗಿದೆ. ಅದು ಹಂಗಿರಲ್ಲ ಅಲ್ವಾ, ಆ ಥರ ಕಮೆಂಟ್ಸ್ ಜಾಸ್ತಿ ನಾನು ಫೇಸ್ ಮಾಡಿರೋದು. ಈ ಡಿಜಿಟಲ್ ಇವಾಲ್ವ್ ಆಗಿರೋದ್ರಿಂದಾಗಿ ನಿಮ್ಗೆ ಬಹಳ ಈಸಿ ಆಯ್ತು ಜನರ ಜೊತೆ ಕನೆಕ್ಟ್ ಆಗೋದಕ್ಕೆ ಅಂತ ಅನ್ಸುತ್ತಾ? ಹೌದು. ಪ್ರತಿಯೊಂದು ಸೆಲೆಬ್ರಿಟೀಸ್ಗೂ ಅವ್ರ ಫ್ಯಾನ್ಸ್ನ ಒಂದು ಗ್ರೀಟ್ ಮಾಡೋಕ್ಕೆ ಅಥವಾ ಅವ್ರದ್ದು ಏನೋ ಒಂದು ಅವ್ರಿಗೋಸ್ಕರ ಅಂತ ಮಾಡಿರೋ ಒಂದಷ್ಟು ವೀಡಿಯೋಸು ಅಥವಾ ಏನಾರ ಆಗಿರ್ಬೋದು, ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ಸೋಷಿಯಲ್ ಮೀಡಿಯಾ, ಐ ಮೀನ್ ಈ ಇನ್ಸ್ಟಾಗ್ರಾಮ್ ಎಲ್ಲ ಸ್ವಲ್ಪ ಒಂದು ರೀತಿಲಿ ಒಂದು ಬ್ರಿಡ್ಜ್ ಥರ ಇಟ್ಸ್ ಗುಡ್ ಓನ್ಲಿ ಅನ್ನಿಸ್ತು. ಓಕೆ, ಸೊ ನನ್ನ ರಸಿ ರಾಧೆ ಅದರಲ್ಲಿನ ಪಾತ್ರದ ಬಗ್ಗೆ ನೀವು ಹೇಳೋದಾದ್ರೆ, ಸೊ ಜಸ್ಟಿಫೈ ಮಾಡ್ಕೊಳ್ಳಿ, ಯಾಕೆ ವಿಲನ್ ಆದ್ರಿ ನೀವು ಅಂತ. ಇವಾಗ ನನ್ನ ರಸಿ ರಾಧೆ ಧಾರಾವಾಹಿ ಬಗ್ಗೆ ಹೇಳಬೇಕಂದ್ರೆ ತುಂಬ ಇದೆ. ಯಾಕಂದರೆ ನನ್ನ ಕೆರಿಯರಲ್ಲಿ ನಾನು ಮಾಡಿರೋ ಅಷ್ಟು ಸೀರಿಯಲ್ಸು ತುಂಬ ಒಳ್ಳೆ ಧಾರಾವಾಹಿಗಳು, ಒಳ್ಳೆ ಪ್ರೊಡಕ್ಷನ್ನು. ವೃದ್ಧಿ ಕ್ರಿಯೇಷನ್ ಅಡಿಯಲ್ಲಿ ನಾನು ರಸಿ ರಾಧೆ ಬಂದಿದ್ದು. ಸೊ ಓವರ್ ಆಲ್ ಟೀಮ್ ದಿ ಬೆಸ್ಟ್ ಟೀಮ್ ಅಂತ ಹೇಳ್ಬೋದು. ಬಿಕಾಸ್ ಕೈ ಚಂದ್ರು ಸರ್ ಅವ್ರು ನಂಗಪ್ಪ ಕ್ಯಾರೆಕ್ಟರ್ ಮಾಡಿದ್ರು, ಮತ್ತೆ ಹೇಮಾ ಬೆಳ್ಳೂರು ಗೊತ್ತಿರುತ್ತೆ ನಿಮಗೆ, ಅವರು ಯಾವಾಗಿಂದನೂ ಇದ್ದಾರೆ, ಅವ್ರ ಅಮ್ಮ ಪಾತ್ರ ಮಾಡಿದ್ರು. ಆಮೇಲೆ ಅಭಿನವ್, ಮತ್ತು ಇಂಚರ ಕ್ಯಾರೆಕ್ಟರ್ ನೇಮ್ ಇಂಚರ ಅವಳದು. ಸೊ ಅಂದರೆ ಇವರೆಲ್ಲರೂ ಓವರ್ ಆಲ್, ತೇಜು ಅಕ್ಕ ಒಂಥರ ಹೆಂಗಿತ್ತಂದರೆ ನಮ್ಮದು ತುಂಬ ಕುಟುಂಬ, ಫ್ಯಾಮಿಲಿ, ಆ್ಯಸ್ ಇಫ್ ಡೈಲಿ ಶೂಟಿಂಗ್ ಹೋಗ್ತಾ ಅವರೇ ಫ್ಯಾಮಿಲಿ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಸೊ ಅಷ್ಟು ವೈಬ್ಸ್ ಇತ್ತು ಆ ಸೆಟ್ಟಲ್ಲಿ. ನೀವು ಕೇಳ್ದಂಗೆ ಲೈಕ್ ಆ ಪಾತ್ರ ನನಗೆ ಬಿಫೋರ್ ನಾನು ಅಪರಂಜಿ ಮಾಡಿದ್ದಕ್ಕಿಂತನೂ ನನಗಿನ್ನೂ ವೆಯ್ಟೇಜ್ ತಂದ್ಕೊಡ್ತು. ಆ್ಯಂಡ್ ಜನಗಳು ಎಲ್ಲೇ ಹೋದ್ರೂ ಅಶ್ವಿನಿ ಅಂತ ನನ್ನ ಪಾತ್ರದ ಹೆಸರು, ಎಲ್ಲರೂ ಅಶ್ವಿನಿ ಇಲ್ಲಾಂದರೆ ಅಗಸ್ತ್ಯನ್ ತಂಗಿ ಅಲ್ವಾ ನೀವು ಅನ್ಕೊಂಡು ಪೀಪಲ್ ಯೂಸ್ ಟು ಕಮ್. ತುಂಬ ಅಂದರೆ ಎಲ್ಲೇ ಟೆಂಪಲ್ಗೆಲ್ಲ ಎಸ್ಪೆಷಲಿ ಬಂಡಿ ಮಹಾಕಾಳೇಶ್ವರಿ ಅಂತ ಟೆಂಪಲ್ ನಾನು ರೆಗ್ಯುಲರ್ ಆಗಿ ಹೋಗ್ತೀನಿ. ಅಲ್ಲಿ ಫುಲ್ಲು ಆಂಟೀಸ್ ಎಲ್ಲ ಬಂದು ಬೈಯೋರು ಕೆಲವ್ರಂತೂ, ನೀನು ಯಾಕೆ ನಿಮ್ಮ ಅಣ್ಣನೇ ಅದು, ನೀನು ಅವಳ ಮಾತು ನಂಬ್ಕೊಂಡಿದ್ಯಾ, ನಿಮ್ಮ ಅಣ್ಣನೇ ಅದು, ಅಂದರೆ ಅಷ್ಟು ಇಂಪ್ಯಾಕ್ಟ್ ಆಗಿತ್ತು ಆ ಪಾತ್ರ. ಬಟ್ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದಾಗೆ ನೀವು ಮಲ್ಟಿ ಟ್ಯಾಲೆಂಟೆಡ್ ಅಂತ, ಸಾಕಷ್ಟು ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿದವರು, ಅದಾದ್ಮೇಲೆ ಆಕ್ಟಿಂಗಿಗೆ ಬಂದವರು ನೀವು. ಸೊ ಆಕ್ಟಿಂಗು, ಡಬ್ಬಿಂಗು, ಸಿಂಗಿಂಗು, ಅಸಿಸ್ಟೆಂಟ್ ಡೈರೆಕ್ಟರ್ ಯಾವ್ದಾರು ಮಿಸ್ ಮಾಡಿದ್ರೆ, ಮಾಡ್ಲಿಂಗ್. ಸೊ ಅಲ್ಲ, ಇಷ್ಟೆಲ್ಲ ಮಾಡೋದಕ್ಕೆ ಎನರ್ಜಿ ಎಲ್ಲಿಂದ ಬರುತ್ತೆ ನಿಮಗೆ ಅಂತ? ಎನರ್ಜಿ ಗೊತ್ತಿಲ್ಲ, ದೇವ್ರ ಒಂದು ದಯೆ ಅಂತ ಹೇಳ್ಬೋದು. ಖುಷಿ ಆಗುತ್ತೆ, ಬಿಕಾಸ್ ಎಲ್ಲಾದ್ರಲ್ಲೂ ಇದ್ರೆ ಏನು ಗೊತ್ತಾ, ಇದಿಲ್ಲ ಅಂದ್ರೆ ಅದು. ಈಗ ಬೀಯಿಂಗ್ ಆಕ್ಟ್ರೆಸ್ ಲೈಕ್ ಕಲಾವಿದ್ರಿಗೆ ಹೆಂಗಾಗುತ್ತೆ, ಒಂದೇ ನಂಬ್ಕೊಂಡ್ರೆ
ಆಗಲ್ಲ, ನಾವು ನೋಡ್ಬೇಕಲ್ವಾ ನಮ್ಮ ಬ್ರೆಡ್ ಆ್ಯಂಡ್ ಬಟರ್. ಸೊ ಎಲ್ಲ ಗೊತ್ತಿದ್ದಾಗ ಇದೆಲ್ಲ ಅದೆಲ್ಲ ಇದೆ. ಇವಾಗ ನೋಡಿ ನಾನು ಸೀರಿಯಲ್ ಮಾಡದೇ ಇರ್ಬೋದು, ಬಟ್ ನಂಗೆ ಡಬ್ಬಿಂಗ್ ಅನ್ನ ಕೊಡ್ತಾ ಇದೆ, ಅದರಿಂದ ನಾನು ಅರ್ನ್ ಮಾಡ್ತಿದ್ದೀನಿ ಟಚ್ ವಿತ್. ಹಾಗೆ ನೈಸ್. ಸೊ ನೀವು ತಮನ್ನಾ ಅವರು ಕೂಡ ವಾಯ್ಸ್ ಕೊಟ್ಟಿದ್ದೀರಾ, ಡಬ್ ಮಾಡಿದ್ದೀರಾ, ಅದ್ರ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಾದ್ರೆ. ತಮ್ಮನ್ನ ಅವ್ರಿಗೆ ಧ್ವನಿ ಕೊಡೋ ಅಂದ್ರೆ ನನ್ನ ಧ್ವನಿ ಕೊಡೋ ಒಂದು ಅವಕಾಶ ಸಿಕ್ತು. ಈ ಸಿನಿಮಾ ಬಂದು ಬಾಹುಬಲಿ ಅಂತ. ಬಾಹುಬಲಿ ಪಾರ್ಟ್ 1 ಪಾರ್ಟ್ 2 ಎರಡೂ ಮಿಕ್ಸ್ ಮಾಡಿ ರಿಲೀಸ್ ಮಾಡಿದ್ರು, ಎಪಿಕ್ ರಿಲೀಸ್ ಮಾಡಿದ್ರು. ಅದರಲ್ಲಿ ತಮನ್ನಾ ಅವ್ರಿಗೆ ನನ್ನ ಧ್ವನಿ ಕೊಟ್ಟಿದ್ದೀನಿ. ಡಬ್ಬಿಂಗ್ ಮಾಡಬೇಕಾದ್ರೆ ನಿಮ್ಗೆ ವಾಯ್ಸ್ ಅಲ್ಲಿ ಆಕ್ಟಿಂಗ್ ಮಾಡೋದು ಕಷ್ಟ ಅಂತ ಅನ್ಸುತ್ತಾ, ಕ್ಯಾಮ್ರಾ ಮುಂದೆ ಆಕ್ಟಿಂಗ್ ಮಾಡೋದು ಕಷ್ಟ ಅಂತ ಅನ್ಸುತ್ತಾ? ನನಗೆ ಅದೇ, ನಾನು ಸಿನ್ಸ್ ಮೈ ಚೈಲ್ಡ್ಹುಡ್ ಐ ಮೀನ್ ಟು ಡಬ್ಬಿಂಗ್ಸ್ ಅಲ್ವಾ, ನನಗೆ ಒಂಥರ ನೀಲಾಜಲ ಥರ ಆರಾಮಾಗಿ ಮಾಡಿಬಿಡ್ತೀನಿ. ಸೂಪರ್. ಆ್ಯಕ್ಚುಲಿ ನಿಜ ಹೇಳ, ಕ್ಯಾಮ್ರಾ ಮುಂದೆ ಮಾಡಿಬಿಡ್ಬೋದು, ಮೈಕ್ ಮುಂದೆ ಕುತ್ಕೊಂಡು ನೀವು ವಾಯ್ಸಲ್ಲಿ ಆ ಒಂದು ಕೊಡೋದಿದೆ ಗೊತ್ತಾ ಫೀಲು, ಇಟ್ಸ್ ಡಿಫಿಕಲ್ಟ್. ಕರೆಕ್ಟ್. ಕ್ಯಾಮ್ರಾ ಮುಂದೆ ಮಾಡೋದೇ ಈಸಿ ನೀವು ನನ್ನ ಕೇಳೋದಾದರೆ. ಆದರೆ ನನಗೆ ಎರಡೂ ಕಷ್ಟ ಇಲ್ಲ, ಯಾಕಂದರೆ ಮುಂಚೆಯಿಂದ ಮಾಡ್ಕೊಂಡು ಬಂದಿರೋದ್ರಿಂದ. ಅದು ಹೇಗೆ ಡಬ್ಬಿಂಗ್ ಬಗ್ಗೆ ಇಂಟ್ರೆಸ್ಟ್ ಬೆಳೆದಿದ್ದು ಹೇಗೆ, ಯಾವಾಗ ಶುರುವಾಗಿದ್ದು ಈ ಜರ್ನಿ? ಇದು ಆಲ್ಮೋಸ್ಟ್ ನಾನು ಫಸ್ಟ್ ಪಿ ಯು ಇದ್ದಾಗ ಶುರುವಾಗಿದ್ದು. ಯಾರು ಇಂಟ್ರೊಡ್ಯೂಸ್ ಮಾಡಿದ್ದು ನಿಮ್ಗೆ ಈ ಥರದ್ದೊಂದು ಇಂಡಸ್ಟ್ರಿ ಇದೆ ಅಂತ? ಇದನ್ನ ನಾನು ಹೇಳಲೇಬೇಕು. ಸೊ ನನ್ನ ಸಿನಿಮಾ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು ವಿ ಮನೋಹರ್ ಅಂಕಲ್, ಮ್ಯೂಸಿಕ್ ಡೈರೆಕ್ಟರ್. ನಿಮ್ಮೆಲ್ರಿಗೂ ಗೊತ್ತಿರ್ತಾರೆ, ಈಗ ಆಲ್ರೆಡಿ ಅವರು ತುಂಬಾ ಚಿರಪರಿಚಿತ, ತುಂಬ ಸಿನಿಮಾಗಳು ಮ್ಯೂಸಿಕ್ ಕೊಟ್ಟಿದ್ದಾರೆ, ಲೆಜೆಂಡರಿ ಮ್ಯೂಸಿಕ್ ಡೈರೆಕ್ಟರ್ ಅವರು. ಅಂಕಲ್ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ಎಲ್ಲರೂ ಅನ್ಕೊಂಡಿದ್ದಾರೆ ಓಕೆ ಅವ್ರ ಅಣ್ಣ ಇದ್ದಾರೆ, ಅಣ್ಣ ಇಲ್ಲ. ಅಣ್ಣ ಆ್ಯಕ್ಚುಲಿ ಯಾವಾಗಲೂ ಓದು ಅಂತಾನೆ ಇದ್ದಿದ್ದು. ಬಟ್ ಅಂಕಲ್ ಇವಳ ಧ್ವನಿ ಚೆನ್ನಾಗಿದೆ, ಆಕ್ಚುಲಿ ನಿಮ್ಮ ಧ್ವನಿ ಚೆನ್ನಾಗಿದೆ, ಥ್ಯಾಂಕ್ ಯು ಸೋ ಮಚ್. ಅದೇ ಪುಟ್ಟ ನಿನ್ನ ವಾಯ್ಸ್ ಚೆನ್ನಾಗಿದೆ, ನೀನು ಸಂಗೀತ ಕಲಿ, ಹಾಡು ಅಥವಾ ಈ ಥರ ಡಬ್ಬಿಂಗ್ಸ್ ಮಾಡು ಅಂತ ಹೇಳಿದ್ದೆ ಅವರು ನನಗೆ. ಅವರಿಂದನೇ ಅವಕಾಶ ಸಿಕ್ಕಿದ್ದು, ಅವ್ರನ್ನ ನಾನು ಮರೆಯೋಕ್ಕೆ ಆಗಲ್ಲ, ಅಂಕಲ್ನ ಕೂಡ ಲೈಫಲ್ಲಿ. ಸೂಪರ್. ಸೊ ಯಾವುದು ಫಸ್ಟ್ ಡೈಲಾಗ್ ಡಬ್ಬಿಂಗಲ್ಲಿ ಹೇಳಿದೆ ನೆನಪಿದೆಯಾ? ಫಸ್ಟ್ ಡಬ್ಬಿಂಗ್ ಯಾವತ್ತು? ಫಸ್ಟ್ ಡಬ್ಬಿಂಗು ಅದೊಂದು ಇದು ಟೆಲಿಫಿಲ್ಮ್ ಥರ. ಅದರಲ್ಲಿ ಅಪ್ಪ ಅಮ್ಮ ಬರ್ತಾರೆ, ಮಗಳ ಕ್ಯಾರೆಕ್ಟರ್ಗೆ ಈ ಸಿಚುವೇಶನ್ ಅಂದರೆ ಓಡೋಗಿ ಅಪ್ಪ ಇವತ್ತು ನಂಗೆ ಕಾಲೇಜಲ್ಲಿ ನಂಗೆ ಕಾಲೇಜಲ್ಲಿ ಒಂದು ಫಂಕ್ಷನ್ ಇದೆ, ನೀನು ಅಮ್ಮ ಬರಬೇಕು, ಬಂದಿಲ್ಲ ಅಂದರೆ ನಾನು ಯಾವತ್ತೂ ಮಾತಾಡ್ಸಲ್ಲ, ಆ ಥರ ಏನು. ಓಕೆ. ಸೊ ಆ್ಯಂಕರಿಂಗ್ ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ? ಆ್ಯಂಕರಿಂಗ್ ನನಗೆ ತುಂಬ ಚಾಲೆಂಜಿಂಗ್ ಆಗಿತ್ತು. ಆಲ್ಮೋಸ್ಟ್ ಬೆಂಗಳೂರಲ್ಲಿರೋ ಎಲ್ಲ ಲೋಕಲ್ ಚಾನಲ್ಸಲ್ಲೂ ನಾನು ಆ್ಯಂಕರ್ ಆಗಿ ಕೆಲಸ ಮಾಡಿದ್ದೀನಿ, ಸೆಮಿ ಸ್ಯಾಟಲೈಟ್ ಚಾನೆಲ್ಸಲ್ಲಿ. ಬೆಳಗ್ಗೆ ಒಂದು ಚಾನಲ್ಲು 1 hour, ಮತ್ತು ಇಮಿಡಿಯೇಟ್ ಅಂದರೆ ಫಾರ್ ಎಕ್ಸಾಂಪಲ್ ಹೆಂಗಂದ್ರೆ 8 to 9, ಮತ್ತು 12 to 1, ಮತ್ತು 3 to 4, ಆ ಥರ ಕಂಟಿನ್ಯೂಸ್ ಒಂದು ದಿನ ಫುಲ್ಲು ಡೈಲಿ ಆ ಥರ ನಂಗೆ 1 hour ಎಲ್ಲ ಚಾನಲಲ್ಲೂ ರೌಂಡ್ ಹೊಡ್ಕೊಂಡ್ಬರ್ತೀವಿ. ಸ್ಕೂಲ್ ಯಾವಾಗ ಹೋಗ್ತಾ ಇದ್ರಿ? ಐ ಮೀನ್ ಕಾಲೇಜ್ಗೆಲ್ಲ ಯಾವಾಗ ಹೋಗ್ತಾ ಇದ್ರಿ? ಯಾವಾಗ ಓದ್ತಾ ಇದ್ರಿ? ಇಲ್ಲ, ಇದೆಲ್ಲ ಆದಮೇಲೆ ನಾನು ಸ್ಟಡೀಸ್ ಕಂಟಿನ್ಯೂ ಆಗಿ ಬ್ಯಾಂಗ್ಳೂರಿಗೆ ಬಂದ ನಂತರ ಐ ಸ್ಟಾರ್ಟೆಡ್ ಆಲ್ ದಿಸ್. ಓಕೆ, ನೈಸ್. ಸೊ ಟ್ರ್ಯಾಕ್ ಸಿಂಗರ್ ಕೂಡ ನೀವು ಹೌದು ಅಂತ. ಸೊ ಮೊದಲು ಹಾಡಿದ ಟ್ಯೂನ್ ನೆನಪಿದೆಯಾ ಯಾವುದಾದ್ರು? ನಾನು ಫಸ್ಟ್ ಹಾಡಿದ್ದು ಯಶೋರ್ ಸಿನಿಮಾದು ಕಿರಾತಕ. ಸಣ್ಣ ಪುಟ್ಟ ಕನಸಿಗೆಲ್ಲ ಕಣ್ಣಿನಾಗೆ ಜಾಗವಿಲ್ಲ, ನಿನ್ನ ಬಿಂಬ ಜಂಪದಿಂದ ತುಂಬಿಕೊಂಡೈತೆ, ಮೆಷ್ಟು ಹೇಳೋ ಪಾಠವೆಲ್ಲ ಕಿವಿಯ ಮೇಲೆ ಬೀಳದೆಲ್ಲ, ನಿನ್ನ ಮಾತೆ ತುಂಬಿ ಮುದ್ದು ಸದ್ದು ಮಾಡೈತೆ, ನಿಂಗೂ ಹಂಗ ಇಲ್ಲಂಗೂ ಹಂಗೆ, ನೀನೇ ನಂಗೆ ದಣಿವಾರಿಸೋ ಗಂಗೆ, ಡಮ್ಮ ಡಮ್ಮ ಡಮಡ ಡಮ್ಮ 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 ಡಮಡ ಡಮ್ಮ, ಆ ಥರ ಬರುತ್ತೆ. ಅದು ಒರಿಜಿನಲ್ ಆಗಿ ಹಾಡಿರೋರು ಬೇರೆಯವ್ರು ಬಿಡಿ, ಇದು ಟ್ರ್ಯಾಕ್. ಓಕೆ. ಸೊ ಬ್ರೇಕಪ್ ರಿಲೇಟೆಡ್ ಏನಾದರೂ ಸಾಂಗ್ ಮಾಡಿದ್ದೀರಾ? ಹೌದು, ಶಮಂತ್ ಬ್ರೋಗೌಡ ಒಟ್ಟಿಗೆ. ನಿಮ್ಮ ರಿಲೇಶನ್ಶಿಪ್ ಸ್ಟೇಟಸ್ ಏನಿದೆ ಈಗ ಸದ್ಯಕ್ಕೆ? ಸಿಂಗಲ್. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.